ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರಾಗಿರ್ತೀರಾ? ಇವತ್ತಿನ ವಿಡಿಯೋ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸಾಮಗ್ರಿಗಳನ್ನ. ಈಗ ಮೊದಲಿಗೆ ಹುರುಳಿಕಾಳನ್ನ ನಾನು ಒಂದು ನೈಟು ಒಂದಾಗಲೂ ನೀರಲ್ಲಿ ನೆನೆಸಿದ್ದೆ. ಆಮೇಲೆ ಬಟ್ಟೆಲಿ ಕಟ್ಬಿಟ್ಟು ಇಟ್ಟಿದ್ದೆ. ಅದು ಇಷ್ಟು ಮೊಳಕೆ ಬಂದಿದೆ. ತುಂಬ ಉದ್ದುದ್ದಕ್ಕೆ ಚೆನ್ನಾಗಿ ಬಂದಿದೆ ಮೊಳಕೆ. ಸ್ವಲ್ಪ ಜೊತೆಗೆ ಹೆಸ್ರು ಕಾಳು ಹಾಕಿಟ್ಟಿದ್ದೀನಿ ನಾನು, ಎರಡು ತಂಪಿರುತ್ತೆ ಅಂದ್ಬಿಟ್ಟು. ಈಗ ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, ಚಕ್ಕೆ ಲವಂಗ ಒಂದು 3 ಪೀಸ್ ಹಾಕ್ಕೊಂಡಿದ್ದೀನಿ, 1 ಕಪ್ ತೆಂಗಿನ ತುರಿ, 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಒಂದೆರಡು ಹಾಕಿದ್ದೀನಿ, ಧನಿಯಾ ಪುಡಿ ಒಂದು 4 ಟೀ ಸ್ಪೂನು, ಅರಿಶಿನ ಬಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಬಂದು ಒಗ್ಗರಣೆಗೆ ಈರುಳ್ಳಿ, ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೆ ಸಣ್ಣಗೆ, ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಫಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ, ಆಮೇಲೆ ಬೆಳ್ಳುಳ್ಳಿ ಹಾಕೋದು. ಸ್ವಲ್ಪ ಉರಿತಾ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಗೋಲ್ಡನ್ ಬ್ರೌನ್ ಹುರ್ಕೋಬೇಕು, ಚೆನ್ನಾಗಿರುತ್ತೆ. ಈಗ ಚಕ್ಕೆ ಹಾಕ್ಕೊಂಡಿದ್ದೀನಿ. ಮೀಡಿಯಮಲ್ಲೇ ಹುರ್ಕೊಳ್ಳಿ. ತುಂಬ ದಪ್ಪ ಉರಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೀದೋಯ್ತು ಅಂದರೆ ಸಾಂಬಾರು ಟೇಸ್ಟೇ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಆದಷ್ಟು ಮೀಡಿಯಮಲ್ಲಿ ಹುರ್ಕೊಳ್ಳಿ. ಈಗ ಶುಂಠಿ ಹಾಕೋಣ, ಆಮೇಲೆ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹುರಿದ ನಂತರ, ಜಾಸ್ತಿ ಹುರಿಯೋದು ಬೇಡ, ಒಂದು ಸ್ವಲ್ಪ ಹುರಿದ್ರೆ ಸಾಕಿದೆರಡೂ. ಇದೆಲ್ಲ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ತುಂಬ ನೈಸಿಗೆ ರುಬ್ಕೋಬೇಕು ಮಸಾಲೆನ, ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಆಮೇಲೆ ಸಾರು ಅಷ್ಟೇ ಜಾಸ್ತಿ ಆಗೋದಿಲ್ಲ, ಅದಕ್ಕೆ ನೈಸಿಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಧನಿಯಾ ಪುಡಿನೂ ಅರಿಶಿನ ಹಾಕಿ ಇವಾಗ ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೋಬೇಕು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಪ್ಯಾನ್ ಇಟ್ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಆಯಿಲ್ ಹಾಕಿ, ನಂತರ ಹೆಚ್ಚಿಟ್ಕೊಂಡಿದ್ನಲ್ಲ ಸಣ್ಣಗೆ ಈರುಳ್ಳಿ ಅದನ್ನು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಹುರಿದ್ಮೇಲೆ ಮೊಳಕೆ ಕಾಳನ್ನ ತೊಳೆದೆಲ್ಲ ಇಟ್ಕೊಂಡಿದ್ದೆ ನಾನು, ನೀರು ಕ್ಲೀನಾಗಿ ಸೋಸ್ಬಿಟ್ಟು ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದ್ರೆ ಸಾಕು. ಜೊತೆಗೆ ಬದನೆಕಾಯಿ ಆಲೂಗಡ್ಡೆ ಹಾಕೋರು ಹಾಕ್ಬೋದು, ನಾನು ಹಾಕಿಲ್ಲ. ಒಂದು ಅರ್ಧ ಟೊಮೆಟೊ ಸಣ್ಣಗೆ ಹಚ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಇವಾಗ ರುಬ್ಬಿದ ಮಸಾಲೆ ಹಾಕಿ, ಮಸಾಲೆ ಹಸಿ ಸ್ಮೆಲ್ ಹೋಗೋ ತನಕ ಹುರಿಬೇಕು. ನಂತರ ನಮಗೆ ನೀರು ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು, ಗಟ್ಟಿ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರು ಹಾಕ್ಕೋಬೇಕು. ನೋಡಿ, ಈಗ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಕ್ಕಿಟ್ಬಿಡೋಣ. 2 ಕೂಗಿದ್ರೆ ಸಾಕು, ಜಾಸ್ತಿ ಏನು ಕೂಗಿಸೋದು ಬೇಡ. ನೆಂದಿರುತ್ತಲ್ಲ, ಬೇಗ ಬೆಂದ್ಬಿಡುತ್ತೆ ಹುರುಳಿಕಾಳು, ಅದರಿಂದ ನೋಡಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಇದಿಷ್ಟು ಕರೆಕ್ಟಾಗಿದೆ. ಆಮೇಲೆ ಒಂದಿನ ಆಯ್ತಿದ್ದಂಗೆ ಇದು ತುಂಬ ಗಟ್ಟಿ ಬಂದ್ಬಿಡುತ್ತೆ ಸಾರು, ಅದಕ್ಕೆ ಇಷ್ಟು ನೀರಂಗಿದ್ರೆ ಚೆನ್ನಾಗಿರುತ್ತೆ. ಬಿಸಿ ತಿಂದರೂ ಸೂಪರಾಗಿರುತ್ತೆ, ನಾಳೆ ಬೆಳಗ್ಗೆ ತಿಂದರೂ ಚೆನ್ನಾಗಿರುತ್ತೆ. ಆಮೇಲೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.